ಬಿಟ್ಬಿಟ್ಟು ಏನ್ ಅಲ್ಲಿ ಹೋದ್ರೆ ಗಲಾಟೆ ಮಾಡ್ತಾರೆ. ನಮ್ಗೆ 1 ರೂಪಾಯಿ ಬಿಲ್ ಕೊಡ್ಲಿವಲ್ಲ, ನಾನೇ ಮಾಡೋದ್ ಬೇಡ ಅಂತ ನಾವ್ ಇದ್ದು ಇನ್ನೇನ್ ಮಾಡಿ ಏನ್ ಪ್ರಯತ್ನ. ಮನೆ ದುಡ್ಡು 40,000 ಸಂಘ ಎತ್ಕೊಟ್ಟಿದ್ದೀನಿ ಸರ್. ನಾನು ಕೆಲಸ ಮಾಡ್ಸಕ್ಕೆ, ಮೋರಿ ಕೆಲಸ ಮಾಡ್ಸಕ್ಕೆ ಹೂವಿನಳ್ಳಿದ್ದು ಇದು ಎಲ್ಲಾನು ಮಾಡಿ ಗಲಾಟೆ ಮಾಡ್ಕೊಂಡು ದುಡ್ಡು ಕೊಡ್ದವ್ರು ಒಂದೇ 1 ರೂಪಾಯಿ ಕೊಡ್ಲಿಲ್ಲ ನಮ್ಗೆ. ಬಿಲ್ ಮಾಡ್ಲಿಲ್ಲ, ಆಮೇಲೆ ಕೈ ಬಿಟ್ರು. ಅಂತ ಇದ್ದ ಕೆಲಸ ಮಾಡಿಸಿದ್ರು ನಮ್ಮ ಗೌಡ್ರು. ಇದ್ರಲ್ಲಿ ಒಂದು ಬಿಲ್ನೂ ಕೊಟ್ಟಿಲ್ಲ ನಮಗೆ. ಬಿಲ್ ಕೊಟ್ಟೇ ಇಲ್ಲ ಒಂಚೂರು. ಯಾರು? ಅದೇ PDO. ಅವ್ರ ಹೆಸರೇನು? ಏನೇನ ಹೇಗಣ? ಮಲ್ಲೇಶು ಅಂತ. ಕಾಂಪೌಂಡ್ ಕೆಲಸ ಮಾಡಿದ್ವಿ, ಒಂದು ಬಿಲ್ನೂ ಕೊಟ್ಟಿಲ್ಲ ನಮಗೆ. 1 ರೂಪಾಯಿ 5 ಲಕ್ಷ ನಾವು ಹಾಕಿ ಒಂದೇ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಸರ್ ನಮಗೆ. ಹಾಂ, ನಂಬರು ರಂಗಶೆಟ್ಟಿ ಅಂತ. 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಮಗೆ. ಆಯ್ತಾ, ಅದ್ರಲ್ಲೂ ನಾವು ಕಾಂಪೌಂಡ್ ಕೆಲಸ ಮಾಡಿಸಿದ್ದು 1 ಬಿಲ್ಲು ಕೊಡ್ಲಿಲ್ಲ. ಆಮೇಲೆ ಈ ಸತ್ತು ಮಾಡ್ಸಕ್ ಬೇರೆ 10,000 ಈಸ್ಕೊಂಡಿದ್ರು ಮಾಡ್ಕೊಡ್ತೀನಿ ಅಂತ. ಅದು ಈ ಸತ್ತು ಮಾಡಿಲ್ಲ. ಕರೆಂಟ್ ಕಲೆಕ್ಷನ್ ಕೊಟ್ಟಿಲ್ಲ ನನಗೆ. ಮನೆ ಕೆಲಸ ನಿಲ್ಸಿದ್ದೀನಿ. ಕೇಳಿ ಕೇಳಿ ಸಾಕಾಗಿ ಸುಮ್ಮನಾಗ್ಬಿಟ್ಟು ನಾವು ದಿನ ಹೋಗಿ ಗಲಾಟೆನೂ ಮಾಡೋರೆ. ನಮ್ಮ ಮನೆ ಹೋಗಿ ಗಲಾಟೆನೂ ಮಾಡಿದ್ರು. ನಾವೇ ಕರ್ಕೊಂಬಂದ ವಾಪಸ್. ನಾನೇ ಮಂಡಲ ಪಂಚಾಯತಿಂದ ನಾನೇ ಕರ್ಕೊಂಬಂದೆ. ಹೋದ್ರೈತದ್ ಬನ್ನಿ ಗಲಾಟೆ ಮಾಡಬೇಡಿ ಅಂತ. ಯಾವ ಮನೆ ಕಲೆಕ್ಷನ್ ಇಲ್ಲ ಈಗ? ಇದೇ ಮನೆಗೆ ಇದು ಕೊಟ್ಟಿಲ್ಲ. 10,000 ಕೊಟ್ಟವ್ರೆ. ನಮ್ಮನೆಯವ್ರು ನನ್ನ ಎದುರುಗಳನ್ನೇ ಕರ್ಕೊಂಡೋಗಿ 10,000 ಕೊಟ್ಟರು ಕೈಗೆ, ವೈನ್ ಕೈಗೆ, PDO ಕೈಗೆ. ಪಂಚಾಯತಿ ಮೆಂಬರೇ PDO ಲಂಚ ಕೊಟ್ಟವ್ರ? ಬೇರೆ ಯಾರಿಗೋ ಕೊಡಬೇಕು ಅನ್ನೋತಿ ನಾನೇ ತಗೊಂಡೋಗಿ ಬ್ಯಾಂಕಲ್ಲಿಂದ ಎತ್ಕೊಂಡೋಗಿ ನಮ್ಮನೆಯವ್ರು ನಾನೇ ನಿಂತ್ಕೊಂಡು ಕೊಡ್ಸ್ಬಿಟ್ಟು ಬಂದಿದ್ದೆ. ನಾವು ಮಾಡಿ 3 ಸತಿ ಮಾಡಿ ಬಿಲ್ ಕಾಮಗಾರಿ ಮಾಡ್ತಾವ್ರೆ. ಕಳಪೆ ಕಾಮಗಾರಿ. ಇಲ್ಲಿ ನೋಡಿ ಮೋರಿಗಳೆಲ್ಲಾನು ನೋಡಿ. ಮೋರಿ ಬಂದು ನೀರೆಲ್ಲ ಹಿಂಗೆ ಬೆಳೆ ಬೆಳೆಸ್ಕೊಂಡು ಹಿಂಗೆ ನಿಂತವ್ರೆ. ಕೆಲಸ ಮಾಡ್ತಾರೆ, ಕೆಲಸ ದುಡ್ಡು ಕೊಟ್ಟಿಲ್ಲ ಅವರು. ಕೆಲಸ ದುಡ್ಡು ಕೊಡೋಕೆ ಕೇಳಕ್ಕೆ ಹೋದ್ರೆ ಬಿಲ್ ಮಾಡಿಲ್ಲ, ನಾನೇನು ಮಾಡೋಣ ಇವೆಲ್ಲ ಮಾತಾಡ್ತಾರೆ. ಮಾತೆತ್ತಿದ್ರೆ ಅಟ್ರಾಸಿಟಿ ಕೇಸು. PDO ಸೆಕ್ರೆಟ್ರಿ ಮಾತೆತ್ತಿದ್ರೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಅವ್ರೊಬ್ಬರೇ SC/ST ಇರೋರು. ನಾವೇನು SC/ST ಇಲ್ವ ಇಲ್ಲಿ ಪಕ್ಕದಲ್ಲಿ? ಹಾಂ, ಏನಾರ ಕೆಲಸ ಕೇಳೋಕೋದ್ರೆ ಮನೆ ಮುಂದೆ ಕಸ ಹಾಕ್ತಾರೆ ಅಂದ್ಬಿಟ್ಟು ಕೇಳೋಕೋದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರಲ್ಲ ಇವರು. ಅದಕ್ಕೂ ಸಂಬಂಧ ಇಲ್ಲ ತಾನೆ. ಮತ್ತು ಗ್ರಾಮ ಪಂಚಾಯತಿಲಿ ಬಿಲ್ ಯಾಕೆ ಕಲೆಕ್ಷನ್ ಮಾಡ್ತಾರೆ? ವಾಟರ್ ಸಪ್ಲೈ ಯಾಕೆ ಕಲೆಕ್ಷನ್ ಮಾಡ್ತಾರೆ? ಮನ್ಗಂದೆ ಯಾಕೆ ಕಲೆಕ್ಷನ್ ಮಾಡ್ತಾರೆ? ಕರೆಕ್ಟಾಗಿ ತಿಂಗಳು ವರ್ಷಕ್ಕೊಂದ್ಸಲಿ ಕರೆಕ್ಟಾಗಿ ಕಂದಾಯ ಎತ್ತಾಗ ಬರ್ತಾನೆ. ಕಂದಾಯ ಕಟ್ತಾ ಇದ್ದೀವಿ ತಾನೆ. ಗ್ರಾಮ ಪಂಚಾಯತಿ ಸಮಸ್ಯೆ ಆದ್ರೆ ಗ್ರಾಮದಲ್ಲಿ ಯಾರು ಕೇಳ್ಬೇಕು ಹೇಳಿ? ಯಾರು ಕೇಳ್ಬೇಕು ಸಾ? ನೋಡಿ, ಮೋರಿ ಕ್ಲೀನ್ ಮಾಡಕ್ಕೆ ಬಿಲ್ ಮಾಡಿಲ್ಲ. ಮೋರಿ ಕ್ಲೀನ್ ಮಾಡಿಸಿದೆ ಅಂದ್ಬಿಟ್ಟು ಅಕ್ರಮವಾಗಿ ಬಿಲ್ ಎತ್ಕೊಂಡಿದ್ದಾರೆ. ಇದಕ್ಕೆ ನೀವೇ ಜವಾಬ್ದಾರು. ಈಗ ಟಿವಿನ ಏನಾರು ಬಂದಿದ್ದೀರಲ್ವಾ, ನೀವೇ ಅದೇನು ಕಾನೂನುಬದ್ಧವಾಗಿ ಕ್ರಮ ತಗೊಳ್ಳಿ. ಎಲ್ಲರ ಮೇಲೂ ಕೇಸ್ ಧಮಕಿ ಹಾಕೋದು. ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಈಗ ಸೆಕ್ರೆಟರಿ ಹೆಸರೇನು ಈಗಿರೋನು? ಸೆಕ್ರೆಟರಿ ಇಬ್ರಾಳು ಕಾರಣ ಸರ್. ದುಡ್ಡು ಇಸ್ಕೋತಾರೆ ಬಟ್ ಕೆಲಸ ಮಾಡ್ಕೊಡಲ್ಲ. ಇಲ್ಲೇ ಮನೆ ಮುಂದ್ಗಡೆ ಕೆಳಗಡೆ ನಮ್ಮ ತಾಯಿಯವ್ರ ಮನೆ ತೋರ್ತೀನಿ. ಬೇಕು ಅಂತೆಲ್ಲ ಮನೆ ಮುಂದ್ಗಡೆ ಕಸ ಎಸಿತಿದ್ರು. ಅದನ್ನು ಅರ್ಜಿ ಲೆಟ್ರ್ ಮುಖಾಂತರಲ್ಲೇ ಕಂಪ್ಲೇಂಟ್ ಮಾಡಿದೆ. PDOಗೆ ಸೆಕ್ರೆಟರಿ ಇಬ್ರಿಗೂ ಕಂಪ್ಲೇಂಟ್ ಮಾಡಿದೆ. ಅದಕ್ಕೂ ನನಗೂ ವೈಯಕ್ತಿಕ ಜಗಳ ಆಡ್ಕೊಂಡು ಕಸ ಹಾಕಿಸ್ಕೊತಾ ಇದ್ದೀರಿ ಅಂದ್ಬಿಟ್ಟು ಲೆಟ್ರೂ ಕೂಡ ಕೊಟ್ಟವ್ರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ. ಗ್ರಾಮ ಪಂಚಾಯತಿ ಇರೋದೇನಕ್ಕೆ? ಗ್ರಾಮದಲ್ಲಿ ಸಮಸ್ಯೆ ಬಗೆಹರಿಸ್ತೋದ್ಮೇಲೆ ಗ್ರಾಮ ಪಂಚಾಯತಿ ಏನು ಮಾಡೋಕ್ಕೆ ನಮಗೆ ಅಲ್ವಾ? ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.